ಒದಗಿಸುವಾಗಲೇ ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫ ಸೌಖ್ಯದಾಯಕನೇ, ನಿಂಗಾಯದಿಂದ ಗುಣವಾದೆನು. ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೆಹೋವ ಎಲೋಹಿಮ್ ಸೃಷ್ಟಿಸುವ ದೇವರೇ, ನಿನ್ನ ವಾಕ್ಯದಿಂದ ಸೃಷ್ಟಿ ಮಾಡಿದೆ. ಯೆಹೋವ ಪರಿಶುದ್ಧ ಉನ್ನತ ದೇವರೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೆಹೋವ ಶಾಲೋಮ್ ನನ್ ಸಮಾಧಾನ, ನೀಡಿದೆ ನನ್ನ ಹೃದಯದಲ್ಲಿ. ಯೆಹೋವ ಶಾಲೋಮ್ ನನ್ ಸಮಾಧಾನ, ನೀಡಿದೆ ನನ್ನ ಹೃದಯದಲ್ಲಿ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸುವೇ ನೀನೇ ನನ್ನಾತ್ಮ ಪ್ರಿಯನು, ನನ್ನೆಷ್ಟೊಂದು ಪ್ರೀತಿ ಮಾಡಿದೆ. ನನ್ನನ್ನು ರಕ್ಷಿಸಲು ನಿನ್ನನ್ನೇ ನೀಡಿದೆ. ನಿನ್ನ ಹಾಗೆ ಯಾರೂ ಇಲ್ಲ. ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ, ನೀ ಮಾತ್ರ ಸಾಕು ನನಗೆ. ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ.
ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯವೆಂದು ಕಳ್ಳರನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಅನ್ಯವೆಂದು ಕಳ್ಳರನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಗುಡ್ ಮಾರ್ನಿಂಗ್ ಬ್ರದರ್ಸ್ ಸಿಸ್ಟರ್ಸ್. ಗುಡ್ ಮಾರ್ನಿಂಗ್ ಸಿಸ್ಟರ್ಸ್ ಅಂಡ್ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಈ ಸಮಯದಲ್ಲಿ ಈ ಆರಾಧನೆಗೆ ವೆಲ್ಕಮ್ ಮಾಡ್ತೀವಿ. ಈ ಸಮಯದಲ್ಲಿ ನಾವೆಲ್ಲರೂ ನೋಡುವಾಗ ಏನಂದ್ರೆ ಯಾರಿಗೆಲ್ಲ ಫಿಸಿಕಲಿ ಅಟೆಂಡ್ ಆಗಕ್ಕಾಗ್ತಾ ಇಲ್ಲ, ನೀವೆಲ್ಲರೂ ಟೈಮ್ ಮಾಡಿಕೊಂಡು ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ತಾ ಇದಕ್ಕಾಗಿ ಬಹಳ ಸಂತೋಷ. ಈ ಸಮಯದಲ್ಲಿ ಒಂದು ವಚನ ನೋಡಿ ನಾವು ಈ ಆರಾಧನೆಯನ್ನು ಶುರು ಮಾಡೋಣ. ವಚನ ಓದ್ತೀವಿ. ಯೆಶಾಯ 43:18-19. ಇಲ್ಲಿ ವಾಕ್ಯ ಹೇಳುತ್ತೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗೋ ತಲೆ ದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ. ಎಂತ ಅದ್ಭುತವಾದ ವಚನ. ದೇವರು ನಮ್ಗೆ ಯಾವಾಗಲೂ ಹಳೆಯದನ್ನ ಜ್ಞಾಪಕ ಮಾಡ್ಕೋಬೇಡ ಅಂತ ಹೇಳ್ತಾರೆ. ನಾವು ಸುಮಾರು ಸಮಯದಲ್ಲಿ ನಾವು ಹಳೆಯದನ್ನ ಜ್ಞಾಪಕ ಮಾಡಿ ಬೇಜಾರದಲ್ಲಿದ್ದು ಸುಸ್ತು, ಇನ್ನೊಬ್ಬರ ಮೇಲೆ ಆಗಿತನ, ಕೈತನ, ಯಾಕಂದ್ರೆ ಹಳೆಯದನ್ನ ಯಾವತ್ತೂ ಮರಿತಾಲ್ಲ. ನಾವು ವಚನ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ನಾವು ಅದನ್ನ ಮರಿಬೇಕು. ನಾವು ಇವತ್ತು ಹೊಸ ವರ್ಷ ಶುರುವಾಗಿದೆ 2025, ಆಗಲೇ ಜನವರಿ ತಿಂಗಳು ಮುಗಿದೋಯ್ತು. ಖಂಡಿತ ನಾವೆಲ್ಲರೂ ನೂತನ ಸ್ವಭಾವವನ್ನು ಹೊಂದ್ಕೊಳ್ಳೋಣ. ಯಾರಿಗೆಲ್ಲ ಕ್ಷಮಿಸ್ಬೇಕಾಗಿದೆ ಕ್ಷಮಿಸ್ಬಿಡಿ. ಯಾರಿಗೆಲ್ಲ ಅವ್ರನ್ನ ಹಾಗೆತನ ಏನೆಲ್ಲ ಇದೆ ಅದನ್ನೆಲ್ಲ ಬಿಟ್ಬಿಡಿ. ಯಾರ ಮೇಲಾದ್ರೂ ನೋವಿದ್ರೆ ಅದನ್ನ ಬಿಟ್ಬಿಡಿ. ನಾವು ಅದೆಲ್ಲ ಇರುವಾಗ ಏನಾಗುತ್ತಂದ್ರೆ ಸಂದೇಶ ಕೇಳುವಾಗ ಮೇ ಬಿ ಅದು ಅವಾಗ ಚೆನ್ನಾಗಿ ಅನ್ಸುತ್ತೆ, ಮತ್ತೆ ನಾವು ಹಂಗೆ ರೂಢಿ ಆಗ್ಬಿಡ್ತೀವಿ ಆ ಒಂದು ಗುಣಗಳಲ್ಲಿ. ಅದಕ್ಕಾಗಿ ನಾವು ಪ್ರಿಪೇರ್ ಆಗೋಣ. ನಾವು ಯಾವಾಗೆಲ್ಲ ಸಂದೇಶ ಕೇಳ್ತೀವಿ ನಾವು ಏಸು ತರ ಆಗಕ್ಕೆ. ಇಲ್ಲಿ ಪ್ರೀತಮ್ ಹೇಳ್ದಂಗೆ ಹಳೆ ಸಂಗತಿಗಳನ್ನು ಮರ್ತು ಬಿಡಿ. ಅದರ ಕೆಳಗಡೆ ಇನ್ನೊಂದು ಹೇಳ್ತಾರೆ, ನಾನ್ ನಿಮಗೆ ಹೊಸ ಕಾರ್ಯವನ್ನು ಮಾಡುವೆನು. ಹೊಸ ಕಾರ್ಯ ಯಾವಾಗ ಮಾಡ್ತಾರೆ ಅಂದ್ರೆ ನಾವು ಹಳೆ ಸಂಗತಿಗಳನ್ನ ಮರೆಯುವಾಗ, ನಮ್ಮ ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ಳುವಾಗ, ದೇವರಲ್ಲಿ ಮರೆತು ನಾವು ಹೊಸದಾಗಿ ಬರೋವಾಗ ದೇವರಲ್ಲಿ ಬಂದು ಕೆಲಸ ಮಾಡುವಂತ ದೇವ್ರಲ್ಲಿ ಹೇಳ್ತಾರೆ, ನಾನ್ ತಲೆ ದೂರ್ತೀನಿ, ಅವಾಗ ನಾನ್ ನಿಮ್ ಮುಂದೆ ಬರ್ತೀನಿ, ನಿಮ್ ಕಾರ್ಯಗಳೆಲ್ಲ ಏನೆಲ್ಲ ಇದೆ ನಾನ್ ಮಾಡ್ತೀನಿ ಅಂತ ಹೇಳಿ. ನಾವೆಲ್ಲರೂ ಕೂಡ ಈ ಹೋದ ವರ್ಷ ನಾವೇನೆಲ್ಲ ನಡೆದಿದೆ ಅದೆಲ್ಲ ಮರೆಯೋಣ. ಹೊಸ ವಿಷಯಗಳ ಬಗ್ಗೆ ನಾವು ಫೋಕಸ್ ಮಾಡೋಣ. ಹೊಸ ವಿಷಯ ಮಾಡೋವಾಗ ದೇವ್ರು ನಮ್ಮ ಜೊತೆ ನಡೆಸ್ತಾರೆ. ನೀವೆಲ್ಲರಿಗೂ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಕೂಟವನ್ನು ಪ್ರಾರಂಭ ಮಾಡೋಣ.
ಅತಿ ಉನ್ನತವಾಗಿರುವಂಥ ನನ್ನ ದೇವರೇ ನಿಮ್ಗೆ ಸ್ತೋತ್ರ. ಹೋದ ವರ್ಷ ಖಂಡಿತ ನನಗೆ ನನ್ನ ಜೀವನದಲ್ಲಿ ಬಹಳ ನೋವಿದೆ. ಬಹಳ ಜನರ ಜೊತೆ ವಾಗ್ವಾದಗಳಾಗಿದೆ. ಬಹಳ ಜನರು ನನಗೆ ನೋವು ಮಾಡಿದ್ದಾರೆ. ನಾನು ಕೆಲವು ಜನರು ನೋವು ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿದವ್ರೆ. ಅದನ್ನೆಲ್ಲ ಮರೆತು ಹೊಸ ಜೀವನವನ್ನು ಮಾಡೋದಕ್ಕೆ ಸಹಾಯ ಮಾಡಿ. ಇಲ್ಲಿರೋರು ಎಲ್ಲ ಸಹೋದರಿಗೋಸ್ಕರ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೀನಿ. ಅವರು ಕೂಡ ಎಲ್ಲವನ್ನ ಏನೆಲ್ಲ ನಿಮಗೆ ಪಡದೇ ಇರುವಂಥ ಎಲ್ಲ ವಿಷಯಗಳನ್ನ ಮರೆತು ನಮಗೆ ಸಂಬಂಧಪಡುವಂಥ ವಿಷಯಗಳನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಆ ವಿಷಯದಲ್ಲಿ ಬೆಳೆಯೋದಕ್ಕೆ ನಮ್ಮನ್ನೆಲ್ಲರೂ ಆಶ್ವಸಿಸಬೇಕಂತ ಕೇಳ್ಕೊಂಡು ಈ ಪ್ರಾರ್ಥನೆ ನಿಮ್ಮ ಒಬ್ಬನ ಮಗನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ. ಆಮೇನ್. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ.
ನೀವು ಸಂತೋಷವಾಗಿದ್ದೀರಾ ಅಂತ ನಂಬ್ತೇನೆ. ನಾವು ಸಭೆಯಾಗಿ ಯೇಸು ಕ್ರಿಸ್ತನ ಹಾಗೆ ಹೇಗೆ ಆಗುವುದು ಅಂತ ನಾವು ಕಲಿತಾ ಇದ್ದೀವಿ. ಇವತ್ತು ಕೂಡ ರಿನೇಶ್ ಅವರು ಹೇಳಿದ್ರು, ಸುಮ್ಮನೆ ಏನೋ ಮಾಡ್ತಾ ಇದ್ವಿ ಅಂತಲ್ಲ, ಯಾಕೆ ಮಾಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸುಮ್ಮನೆ ಒಂದು ಏನೋ ಒಂದು ಸಾಂಗ್ಯ ಮಾಡ್ತಾರಲ್ಲ, ಏನೋ ಮಾಡೋದು, ಯಾರೋ ಹೇಳಿದ್ರು ಏನೋ ಮಾಡ್ತಾ ಇದ್ರು, ಆ ಥರ ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಬಹಳ ಮುಖ್ಯ. ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ಕ್ರಿಸ್ತನ ಜೊತೆಲಿ ನಾವು ಸಂಬಂಧ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನಾನು ಮುಂಚೆನೆ ಹೇಳಿದೆ, ನಾನು ಅನ್ಬೋದು ಮೋದಿ ನನಗೆ ಗೊತ್ತು, ಆದ್ರೆ ಮೋದಿ ಹೇಳ್ತಾರೆ ನೀನ್ ಯಾವನ್ಲೇ ನನಗೆ ಗೊತ್ತೇ ಇಲ್ಲ ಅಂದ್ರೆ ನನಗೆ ಬಹಳ ಕಷ್ಟ ಆಗುತ್ತೆ ಅಲ್ವಾ? ಸೊ ಅದೇ ತರ ಬಹಳ ಜನ ನೀವು ಹೇಳ್ಬೋದು, ಯೇಸುಗಾಗಿ ನಾನು ಅದ್ ಮಾಡ್ತಾ ಇದ್ದೀನಿ, ಇದ್ ಮಾಡ್ತಾ ಇದ್ದೀನಿ, ಬಟ್ ಯೇಸು ಹತ್ರ ಒಳ್ಳೆ ಸಂಬಂಧ ಇಲ್ಲ ಅಂದ್ರೆ ಬೈಬಲ್ ಹೇಳುತ್ತೆ ಮತ್ತಾಯ 7 ನೀನ್ ಯಾರಂತ ನನಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ ಒಂದಿನ. ಸೊ ಆ ತರ ಯೇಸು ಕ್ರಿಸ್ತ ನಮ್ಮನ್ನ ನೋಡಿ ಹೇಳ್ಬಾರ್ದು, ನ್ಯಾಯ ತೀರ್ಪಿನ ದಿನ ಯಾರು ನೀನು ಚರ್ಚ್ಗೆಲ್ಲ ಹೋಗ್ತಾ ಇದ್ದೇನೆ, ಜೀಸಸ್ ನಿಮ್ಗೋಸ್ಕರ ಕಾಂಟ್ರಿಬ್ಯೂಷನ್ ಎಲ್ಲ ಕೊಟ್ಟಿದ್ದೀನಿ, ಬೈಬಲ್ ಓದಿದ್ದೀನಿ, ಬಟ್ ನೀನ್ ಯಾರು? ಇನ್ನೊಂದು ಕೆಲವು ಸಮಯದಲ್ಲಿ ನಮ್ಮ ಸಂಬಂಧ ಹೇಗಿರುತ್ತಂದ್ರೆ, ಅಂಗಡಿಗೆ ಹೋಗ್ತೀವಲ್ಲ, ಪೆಟ್ಟಿ ಅಂಗಡಿಗೆ ಹೋಗಿ ನಮ್ಗೆ ಏನ್ ಬೇಕು, ನಮ್ಗೆ ಏನಾದ್ರು ಬೇಕಂದ್ರೆ ಹೋಗಿ ತಗೊಂತೀವಿ. ನಮ್ಗೇನು ಬೇಡ ಅಂದ್ರೆ ಅವ್ರ ಬಗ್ಗೆ ಜ್ಞಾಪಕ ಮಾಡ್ಕೊಳ್ಳಲ್ಲ. ಅಂಗಡಿಯವರ ಮೇಲಿರೋ ಪ್ರೀತಿಗೋಸ್ಕರ ನಾವು ತಗೊಂತೀವಿ ಏನಾದ್ರು? ಖಂಡಿತ ಅಲ್ಲ. ನಮಗೇನೋ ಬೇಕು ಅದಕ್ಕೆ ತಗೊಂತೀವಿ. ಸೊ ಆ ತರ ದೇವ್ರಿಗೆ ಏನಿಸ್ಬೇಕಂದ್ರೆ ಏನೋ ಬೇಕಾದ್ರೆ ನನ್ನ ಹತ್ರ ಬರ್ತಾವ, ಆ ತರ ಇರಬಾರ್ದು. ನನ್ನ ಹತ್ರ ಇರೋ ಒಳ್ಳೆ ಸಂಬಂಧದಿಂದ ಇವ್ರು ನನ್ನ ಹತ್ರ ಬರ್ತಾರೆ, ನನ್ಗೆ ಬಹಳ ಬೆಲೆ ಕೊಡ್ತಾರೆ, ನನ್ನ ಸಂಬಂಧಕ್ಕೆ ಬಹಳ ಬೆಲೆ ಕೊಡ್ತಾರೆ. ಈ ತರ ದೇವ್ರ ನಮ್ಮ ಬಗ್ಗೆ ಯೋಚಿಸ್ಬೇಕು. ಓಕೆ, ಸೊ ಏನೋ ಬಹಳ ಸಮಯದಲ್ಲಿ ನಾವು ನಮಗೋಸ್ಕರ ಬಹಳ ಪ್ರಾರ್ಥನೆ ಮಾಡ್ತೀವಿ, ಬಟ್ ಇನ್ನೊಬ್ರಿಗೋಸ್ಕರ, ಈ ಪ್ರಪಂಚಕ್ಕೋಸ್ಕರ ನಾವೆಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನೋಡ್ಬೇಕು. ಓಕೆ, ಸೊ ಬಹಳ ಸಮಯದಲ್ಲಿ ನಾವು ನಮ್ಮ ಒಂದು ಕಷ್ಟಗಳನ್ನು ನೋಡ್ತಾ 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 ಜೀವನ ಮುಂದುವರಿಸ್ತಾನೆ ಇರ್ತೀವಿ. ಹೊರಗಡೆ ಏನಾಗ್ತಾ ಇದೆ ಮತ್ತೆ ನಾವು ಬಹಳ ಸಮಯದಲ್ಲಿ ನೋಡಲ್ಲ. ಕೆಲವು ಸಮಯದಲ್ಲಿ ನ್ಯೂಸೇ ನೋಡಲ್ಲ, ಸೀರಿಯಲ್ಗಳು ನೋಡ್ತೀವಿ, ಕೆಲವರು ನ್ಯೂಸ್ ನೋಡಲ್ಲ. ಓಕೆ, ಸೀರಿಯಲ್ಗಳು ನೋಡಿದಾಗ ಇನ್ನೂ ಜಾಸ್ತಿ ಕಷ್ಟ ಬರುತ್ತೆ ನಮಗೆ. ಬಟ್ ಬಟ್ ನ್ಯೂಸ್ ನೋಡುವಾಗ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ, ಏನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ನೀನು ಎಷ್ಟು ಜನ ನ್ಯೂಸ್ ನೋಡ್ತೀರಾ ಡೈಲಿ? ವೆರಿ ಗುಡ್, ಬಹಳ ಜನ ನೋಡ್ತಾರೆ. ವೆರಿ ಗುಡ್, ಕಂಟಿನ್ಯೂ ಮಾಡಿ. ಅವಾಗ ನೀವು ಪ್ರಪಂಚಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಓಕೆ, ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅದಕ್ಕೆ ಬೈಬಲ್ ಹೇಳ್ತಲ್ಲ, ನೀನು ಎಲ್ಲ ಮಿನಿಸ್ಟರ್ಗಾಗಿ ಪ್ರಾರ್ಥನೆ ಮಾಡುವಂತ ಬೈಬಲ್ ಹೇಳುತ್ತೆ. ಓಕೆ, ಸೊ ಅದು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇರ್ಬೋದು, ಪುಟಿನ್ ಇರ್ಬೋದು, ಮೋದಿ ಇರ್ಬೋದು, ಬಟ್ ದೇವರೇ ಅವ್ರನ್ನ ಅಲ್ಲಿ ಹಾಕಿದ್ದಾರೆ. ಓಕೆ, ಅಲ್ಲಿಂದ ತೆಗೆಯೋದು ಕೂಡ ದೇವ್ರೆ. ದೇವ್ರು ಹಾಕ್ತಾರೆ, ದೇವ್ರು ತೆಗಿತಾರೆ. ಆ ಟೈಮ್ಗೆ ದೇವ್ರು ಯಾರನ್ನ ಹಾಕ್ಬೇಕು ಅವ್ರನ್ನ ಹಾಕಿದ್ದಾರೆ. ಬಟ್ ದೇವ್ರು ನಮಗೆ ಏನ್ ಹೇಳ್ತಾರೆ ಅಂದ್ರೆ, ಕ್ರೈಸ್ತರಿಗೆ ಅವ್ರಿಗೋಸ್ಕರ ಪ್ರಾರ್ಥನೆ ಅಂತ ಹೇಳ್ತಾರೆ. ಅದನ್ನ ನಾವು ಮಾಡ್ಬೇಕು. ಪ್ರಪಂಚದಲ್ಲಿ ಏನಾಗುತ್ತೆ ಅಂತ ಗೊತ್ತಾದ್ರೆ ನಾವು ಪ್ರಾರ್ಥನೆ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಲ್ಲ. ನಮ್ಮ ಮನೆಯಲ್ಲಿ ಇರೋ ಕಷ್ಟಗಳ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಓಕೆ, ಸೊ ಇವತ್ತು ನಾವು ವಚನ ನಾವು ನೋಡೋದು ಇಬ್ರಿಯರಿಗೆ 12ನೇ ಅಧ್ಯಾಯ 1-3. ಇಬ್ರಿಯರಿಗೆ 12ನೇ ಅಧ್ಯಾಯ 1-3. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮೇಲೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೀವು ಮನಗೊಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಓಕೆ, ಸೊ ಇಲ್ಲಿ ನೀವು ಓದಿದ್ರೆ
ಆದ ಕಾರಣ ಅಂತ ಹೇಳ್ತಾರೆ. ಅಂದ್ರೆ 11ನೇ ಅಧ್ಯಾಯದಲ್ಲಿ ಏನೋ ಒಂದು ವಿಷಯ ಮಾತಾಡಿದ್ದಾರೆ, ಅದಕ್ಕೋಸ್ಕರ ಆದ ಕಾರಣ ಅಂತ ಹೇಳ್ತಾರೆ. ಸೊ 11ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂತ ನಾವು ನೋಡ್ಬೇಕು. ಅದಕ್ಕೆ ಅಲ್ಲಿ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ, ಅಂದ್ರೆ 11ನೇ ಅಧ್ಯಾಯದಲ್ಲಿ ವಿಶ್ವಾಸದಿಂದ ಕೆಲವರು ದೇವರಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ಪಟ್ಟಿನೇ ಕೊಟ್ಟಿದ್ರು 11ನೇ ಅಧ್ಯಾಯದಲ್ಲಿ ಓದಿದ್ರು. ಓಕೆ, ಸೊ ಯಾರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಬೈಬಲ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಮಾತಾಡುತ್ತೆ. ಆಬೇಲು, ಈನಾಕ, ನೋವ, ಅಬ್ರಾಮ, ಸಾರಾ, ಯಾಕೋಬ, ಯೋಸೆಫ, ಮೋಸೆಸ್, ಏನೋ ಮತ್ತು ಇಸ್ರೇಲ್ ಜನರು, ರೇಹಾಬಳು, ಗಿದಿಯೋನ, ಬಾರಕ, ಸಾಮ್ಸನ, ಜಪ್ತಾನ, ಡೇವಿಡ್, ಸ್ಯಾಮ್ಯುಯೇಲ್, ಅನೇಕ ಪ್ರವಾದಿಗಳು, ಇವೆಲ್ಲರ ಬಗ್ಗೆ ಅಧ್ಯಾಯ 11ರಲ್ಲಿ ಮಾತಾಡ್ತಾರೆ. ಅಂದ್ರೆ ವಿಶ್ವಾಸದಿಂದ ಇವ್ರು ಏನೆಲ್ಲ ಮಾಡಿದ್ದಾರೆ ಅದನ್ನ ಜ್ಞಾಪಕ ಮಾಡ್ಕೊಳ್ಳಿ, ಅದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು. ಇವರೆಲ್ಲರೂ ಮಾಡಿದ ವಿಶ್ವಾಸದಿಂದಾನೆ. ಅಬ್ರಾಹಂ ದೇವರು ಹೇಳಿದ್ರು, ಈ ಊರು ಬಿಟ್ಟು ಆ ಊರಿಗೆ ಹೋಗು. ಎಲ್ಲಿಗೆ ಹೋಗ್ತೀನಿ, ಅಲ್ಲಿ ಏನಾಗುತ್ತೆ ಏನು ಗೊತ್ತಿಲ್ಲ, ತಲೆನೂ ಗೊತ್ತಿಲ್ಲ, ಬಾಲನೂ ಗೊತ್ತಿಲ್ಲ. ದೇವರ ಮೇಲೆ ವಿಶ್ವಾಸದಿಂದ, ಅದೇ ತರ ದೇವರ ಮೇಲೆ ವಿಶ್ವಾಸದಿಂದ ದೇವರು ಹೇಳಿದ್ರು, ನಿನ್ನ ಓಕೆ ಆಕಾಶ ನೋಡು, ನಕ್ಷತ್ರ ನೋಡು, ಎಣಿಸಕ್ಕಾಗುತ್ತಾ? ಆಗಲ್ಲ. ಅವರು ಆ ನಕ್ಷತ್ರಗಳ ತರ ನಿನ್ ಸಂತತಿನ ಬೆಳೆಸ್ತಾರೆ. ಆಮೇಲೆ 100 ವರ್ಷ ಆದ್ಮೇಲೆ ದೇವರು ಒಬ್ಬೇ ಮಗನ ಕೊಟ್ಟರು, ಈಸಾಕನ್ ಕೊಟ್ಬಿಟ್ಟು ಅವನ ಬಲಿ ಕೊಡರು. ಅಬ್ರಹಾಂ ವಿಶ್ವಾಸದಿಂದ ಬಲಿ ಕೊಡಕ್ಕೆ ತಯಾರ. ಎಲ್ಲವನ್ನೂ ಕೂಡ ಇವರೆಲ್ಲರೂ ಕೂಡ ವಿಶ್ವಾಸದಿಂದಾನೇ ಮಾಡಿದ್ರು. ದೇವರಿಗೆ ಬಹಳ ಸಂತೋಷ ಆಗುತ್ತಲ್ಲ ವಿಶ್ವಾಸದಿಂದ ಮಾಡಿ. ಓಕೆ, ಎಲ್ಲರ ಜೀವನದಲ್ಲಿ ಒಂದೆಲ್ಲ ಒಂದು ಕಷ್ಟ ಆಗುತ್ತೆ. ಯಾಕೆ ನೀವು ದೇವ್ರ ಮೇಲೆ ವಿಶ್ವಾಸ ಇರ್ಬೇಕಂತ. ನಿಮ್ಗೆ ಏನು ಇಲ್ಲ ಅನ್ಕೋ, ಎಲ್ಲ ಅನುಕೂಲವಾಗಿದೆ ಅನ್ಕೋ, ನೀವು ದೇವ್ರ ಬಗ್ಗೆ ನೆನೆಸಲ್ಲ, ದೇವ್ರ ಮೂಸಿ ನೋಡಲ್ಲ. ಓಕೆ, ಬಟ್ ಕಷ್ಟಗಳು ಯಾಕಿದೆ ಅಂದ್ರೆ ನಾವು ದೇವ್ರ ಮೇಲೆ ವಿಶ್ವಾಸ ಇಟ್ಟು ಮುಂದೆ ಹೋಗಿ ಏನೇ ಕಷ್ಟ ಇಲ್ಲ ಅನ್ಕೋ, ಅವಾಗ ನಾವು ದೇವ್ರ ಹತ್ರ ನಾವು ಇಲ್ಲಿ ನಾವು ನೋಡ್ತೀವಿ ವಿಶ್ವಾಸದಿಂದ ಪ್ರತಿಯೊಬ್ಬರು ಏನೆಲ್ಲ ಮಾಡಿ. ಓಕೆ, ಮೋಶೆಗೆ ಗೊತ್ತಿಲ್ಲ, ಹಿಂದೆಗಡೆ ಸೈನ್ಯ ಬರ್ತಾ ಇದೆ, ಮುಂದೆಗಡೆ ಸಮುದ್ರ ಇದೆ, ಸೈನಿಕರಲ್ಲ, ಅವರು ದೂರ ಹೇಳ್ತವ್ರೆ, ಕಂಪ್ಲೇಂಟಿಂಗ್ ಮಾಡ್ತವ್ರೆ. ಮೋಶೆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡೋದು, ಕೆಂಪು ಸಮುದ್ರ 2 ಭಾಗ. ಇದುವರೆಗೆ ಆಗೇ ಇಲ್ಲ ಆತರ ಜೀವನದಲ್ಲಿ, ಕೇಳಿಸ್ಕೊಂಡಿಲ್ಲ ಕೂಡ ಮೋಸ ಈ ತರ ಆಗುತ್ತೆ ಅಂತ. ಸೊ ಏನೇ ಮಾಡಿದ್ರು ವಿಶ್ವಾಸದಿಂದ ಮಾಡಿ. ಸೊ ಅದಕ್ಕೆ ಈ ಒಂದು ಲೇಖಕ ಹೇಳ್ತವನೆ, ಈ 11ನೇ ಅಧ್ಯಾಯದಲ್ಲಿ ಏನೆಲ್ಲ ಪಟ್ಟಿ ನಿಮ್ಗೆ ಕೊಟ್ಟಿದ್ದೀನಿ ಅದೆಲ್ಲ ನೀವು ಜ್ಞಾಪಕ ಇಟ್ಕೋಬೇಕು ನೀವು ಕ್ರೈಸ್ತ ಜೀವನ ಮಾಡಕ್ಕೆ. ಯಾಕಂದ್ರೆ ಕ್ರೈಸ್ತ ಜೀವನ ಬಂದ್ಬಿಟ್ಟು ಮ್ಯಾರಥಾನ್ ರೈಸ್ ತರ ಓಟ. ಮ್ಯಾರಥಾನ್ ರೈಸ್ ಅಂದ್ರೆ ಗೊತ್ತಾ ನಿಮ್ಗೆ? ಒಂದು 22 ಕಿಲೋಮೀಟರ್ ಇರುತ್ತೆ ಮ್ಯಾರಥಾನ್ ರೇಸ್. ಓಕೆ, ಕ್ರಿಶ್ಚಿಯಾನಿಟಿ ಬಂದ್ಬಿಟ್ಟು 100 ಮೀಟರ್ಸ್ ರನ್ನಿಂಗ್ ಅಲ್ಲ, ಅಥವಾ 200 ಮೀಟರ್ಸ್ ರನ್ನಿಂಗ್ ಅಲ್ಲ. ಅದಕ್ಕೂ ಕೂಡ ಬಹಳ ಪರಿಶ್ರಮ ಎಲ್ಲ ಬೇಕು. ಬಟ್ ಕ್ರೈಸ್ತ ಜೀವನ ಅನ್ನೋದು ಮ್ಯಾರಥಾನ್ ರೇಸ್. ಮ್ಯಾರಥಾನ್ ರೇಸ್ ಮಾಡಕ್ಕೆ ಸುಲಭ ಅಲ್ಲ, ಬಹಳ ಟ್ರೈನಿಂಗ್ ಬೇಕು. ಓಕೆ, ಏನೆಲ್ಲ ಟ್ರೈನಿಂಗ್ಸ್? ನಿಮ್ಮ ಸ್ಟ್ಯಾಮಿನಾ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ನೀವು ಕ್ರಮವಾಗಿ ಮಾಡ್ಕೋಬೇಕು. ಓಕೆ, ಯಾಕಂದ್ರೆ 22 ಕಿಲೋಮೀಟರ್ ಅಂದ್ರೆ ಎಷ್ಟು ದೂರ? ಇಲ್ಲಿಂದ ಕೋಲ್ಮಂಗ್ಲಾಗೆ 12 ಕಿಲೋಮೀಟರ್ ಅಥವಾ 13 ಕಿಲೋಮೀಟರ್. ಎಲೆಕ್ಟ್ರಾನಿಕ್ಸ್ ಸಿಲ್ಕ್ ಬೋರ್ಡ್ ಅಷ್ಟು ದೂರ ನೀವು ಓಡ್ಬೇಕು. ಓಕೆ, ಸೆಂಟ್ರಲ್ ನೀರು ಕುಡಿಯೋಕ್ಕಾಗಲ್ಲ, ನೀರು ಕುಡಿಬಹುದು, ಬೇರೆ ಯಾರಾದ್ರೂ ಓಡ್ಬಿಡ್ಬೋದು ನೀರು ಕುಡಿಯುವಾಗ. ಸೊ
ನಿಮ್ಮ ಶರೀರವನ್ನ ನೀವು ಟ್ರೈನಿಂಗ್ ಮಾಡ್ಬೇಕು, ತಯಾರು ಮಾಡ್ಬೇಕು, ತರಬೇತಿ ಕೊಡ್ಬೇಕು. ಅವಾಗ ವಾರ್ಮ್ ಅಪ್ ಮಾಡ್ಕೋಬೇಕು, ಸ್ಟ್ರೆಚ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಹಿಡ್ಕೊಂಡ್ಬರುತ್ತೆ, ಇಲ್ಲಿ ಹಿಡ್ಕೊಳ್ಳುತ್ತೆ, ಕಾಲು ಹಿಡ್ಕೊಳ್ಳುತ್ತೆ, ಓಡುವಾಗ ಏನೆಲ್ಲ ಆಗುತ್ತೆ. ಕೆಲವರಿಗೆ ತಲೆ ಸುತ್ತಬಿಡುತ್ತೆ. ಓಕೆ, ಅವಾಗ ಸ್ವಲ್ಪ ತಣ್ಣಗಿಟ್ಕೋಬೇಕು, ನೀರು ಕುಡಿಬೇಕು. ಏನು, ನಮ್ಮ ಶರೀರಕ್ಕೆ ಸರಿಯಾದ ರೆಸ್ಟ್ ಕೊಡ್ಬೇಕು, ಅದು ತಿರುಗಿ ರಿಕವರಿ ಆಗಕ್ಕೆ. ಅವಾಗ ನಮ್ಮ ಶರೀರ ಏನ್ ಹೇಳ್ತದೆ ಅಂತ ಗಮನಿಸ್ಬೇಕು, ಅದ್ರ ಪ್ರಕಾರ ನಡ್ಕೋಬೇಕು, ಇಲ್ಲಾಂದ್ರೆ ಇಂಜುರಿ ಆಗುತ್ತೆ. ಓಕೆ, ಆಮೇಲೆ 22 ಕಿಲೋಮೀಟರ್ ಓಡುವಾಗ ಒಂದೇ ವೇಗವಾಗಿ ಓಡಕ್ಕಾಗಲ್ಲ. ಕೆಲವು ಸಮಯದಲ್ಲಿ ಸ್ಲೋ ಮಾಡ್ಬೇಕು, ಕೆಲವು ಸಮಯದಲ್ಲಿ ಫಾಸ್ಟ್ ಮಾಡ್ಬೇಕು, ಗೇರ್ ಚೇಂಜ್ ಮಾಡ್ತಾ ಇರ್ಬೇಕು. ಯಾವಾಗ ಗೇರ್ ಚೇಂಜ್ ಮಾಡ್ಬೇಕು ಅಂತ ಅವ್ರಿಗೆ ಪ್ಲಾನ್ ಮಾಡ್ಬೇಕು. ಓಕೆ, ಅವತ್ತಿನ ದಿನ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಮೆಂಟಿ ಗಂಡ ಏನೋ ಜಗಳ ಆಗಿದ್ರೆ ಅದ್ರ ಬಗ್ಗೆ ನೆನ್ಸ್ಕೊಂಡು ನೋಡ್ತಾ ಇರ್ಬೇಕು, ಕಷ್ಟ. ಸೊ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು, ಅಂದ್ರೆ ಕಷ್ಟ ಇದೆ. ಸೊ ಕ್ರೈಸ್ತ ಜೀವನ ಬಂದ್ಬಿಟ್ಟು ಮ್ಯಾರಥಾನ್ ರೇಸ್. ಓಕೆ, ಸೊ ಎಲ್ಲರಿಗೂ ಮ್ಯಾರಥಾನ್ ರೇಸ್ ಓಡಕ್ಕೆ ದೇವ್ರು ಕರೆದಿದ್ದಾರೆ. ಅಂದ್ರೆ ಸುಲಭ ಮ್ಯಾರಥಾನ್ ರೇಸ್. ಓಕೆ, ಅದಕ್ಕೆ ನೀವು ಶಿಷ್ಯರಾಗುವಾಗ ನಮ್ಗೆ ಹೇಳಿದ್ದಾರೆ, ನಿಮ್ಗೆ ಸವಾಲುಗಳು ಬರುತ್ತೆ. ಜೀವನ ಯಾತ್ರೆ ಮಾಡುವಾಗ ನಿಮ್ಗೆ ಏನ್ ಬರುತ್ತೆ? ಸವಾಲುಗಳೆಲ್ಲ ಈಸಿ ಆಗಿರಲ್ಲ ಜೀವನ. ನಾನಿವಾಗ 32 ವರ್ಷ ಕ್ರಿಶ್ಚಿಯನ್ ಆಗಿ ಎಲ್ಲ ಆರಾಮಾಗಿದ್ದೆ ಇದಿಲ್ಲ ಜೀವನ. ಏರುಪೇರುಗಳು ಇದೆ. ನನ್ನ ಪಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಬಹಳ ಏರುಪೇರುಗಳಿದೆ. ಓಕೆ, ನಾವೆಲ್ಲರೂ ಮ್ಯಾರಥಾನ್ ರೇಸ್ ಓಡ್ತೀವಿ, ಆದ್ರೆ ನಮ್ ಪ್ರತಿಯೊಬ್ಬರು ರೇಸ್ ಬೇರೆ ಬೇರೆ ಆಕ್ಷನ್. ಬಾಲರಾಜ್ ಬ್ರದರ್ ರೇಸು ವ್ಯತ್ಯಾಸವಾಗಿದೆ, ಕುಮಾರ್ ರೇಸು ವ್ಯತ್ಯಾಸವಾಗಿದೆ. ಅಂದ್ರೆ ಏನು, ಅವರ ಹಿನ್ನೆಲೆ ಬೇರೆ, ಅವ್ರ ಜೀವನದಲ್ಲಿ ಪಟ್ಟ ಪರಿಶ್ರಮ ಬೇರೆ, ಅವರ ಬ್ಯಾಕ್ ಗ್ರೌಂಡ್, ಅವ್ರು ಬೆಳೆದ ಜೀವನ, ಬಾಲ್ಯ ಜೀವನ ಎಲ್ಲ ಬೇರೆ. ಅವ್ರಿಗೆ ಸಿಕ್ಕಿರುವಂತ ಅವಕಾಶಗಳು ಬೇರೆ, ಅವ್ರಿಗೆ ಸಿಕ್ಕಿರುವಂತ ಅವ್ರದ್ದು ಬೇರೆ, ಎಲ್ಲ ಫುಲ್. ಅವ್ರಿಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಸಪೋಸ್ ಒಬ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದಾರೆ ಅಂದ್ರೆ, ಇನ್ನೊಬ್ರು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದಾರೆ ಅಂದ್ರೆ, ಕಾಲೇಜ್ಗೆ ಹೋಗಿ ಡಿಗ್ರಿ ಓದುವಾಗ ಇಬ್ಬರನ್ನ ಒಂದೇ ತರ ಕಂಪೇರ್ ಮಾಡೋಕ್ಕಾಗಿಲ್ಲ, ಆಗಲ್ಲ. ಕನ್ನಡ ಮೀಡಿಯಂ ಓದಿದ್ದಾರೆ ಅಂದ್ರೆ ಅವರು ಸ್ವಲ್ಪ 40 ಮಾರ್ಕ್ಸ್ ತಗೊಂಡ್ರೆ ಆಕ್ಚುಲಿ ಬೆಟರ್. ಯಾಕಂದ್ರೆ ಇಂಗ್ಲಿಷ್ ಅವ್ರಿಗೆ ಅರ್ಥನೇ ಆಗಲ್ಲ. ಉದಾಹರಣೆಗೆ ನಾನು ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. PUC ಹೋದಾಗ ನನಗೆ ಒಂದು ತಲೆನೂ ಅರ್ಥ ಆಗಿಲ್ಲ. ಸೆಂಟ್ ಜೋಸೆಫ್ ಕಾಲೇಜ್, ಫೇಮಸ್ ಕಾಲೇಜ್ ಅಲ್ಲಿ ಕುಂದಿದ್ದೀನಿ, ದೇವ್ರ ಕೃಪೆಯಿಂದ ನಾನು ಇದ್ದೀನಿ. ಓಕೆ, ಬಟ್ ಬೇರೊಬ್ರು ನನಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಫಸ್ಟ್ LKG ಇಂದ ಇಂಗ್ಲಿಷ್ ಮೀಡಿಯಂ ಓದಿದ್ರು, ನಾನು ಇವಾಗಿನ ಇಂಗ್ಲಿಷ್ ಮೀಡಿಯಂ ಬಂದಿದ್ದು. ಡಿಫಿಕಲ್ಟ್ ಅಂದ್ರೆ ಏನು, ಅವ್ರ ಓಟ ಇವ್ರ ಓಟಗೆ ಹೋಲಿಕೆ ಮಾಡೋಕ್ಕಾಗಲ್ಲ. ಅವ್ರ ಓಟನೇ ಬೇರೆ, ಇವ್ರ ಓಟನೇ ಬೇರೆ. ಸೊ ನಾವು ಇದು ಕಾಂಪಿಟೇಷನ್ ಅಲ್ಲ, ಅದಕ್ಕೆ ಕಂಪೇರ್ ಮಾಡಬೇಡ್ರಿ, ಕಾಂಪ್ಲಿಮೆಂಟ್ ಮಾಡ್ರಿ. ಕಾಂಪ್ಲಿಮೆಂಟ್ ಅಂದ್ರೆ ಎನ್ಕರೇಜ್ಮೆಂಟ್. ಬ್ರೋ, ಈ ನೋಟ ನೀನು ಚೆನ್ನಾಗಿ ನೋಡಿ ಬ್ರೋ, ನಾವು ಒಬ್ರಿಗೊಬ್ರು ಎನ್ಕರೇಜ್ ಮಾಡ್ಬೇಕು. ಬ್ರೋ, ನಾ ಮುದ್ದೆ ಇದ್ದೀನಿ ಗೊತ್ತಾ, ಇನ್ನೂ ಇದೆ, ಈ ತರ ಮಾಡ್ಬಾರ್ದು. ಯಾಕಂದ್ರೆ ನಿನ್ನ ಓಟನೇ ಬೇರೆ, ಅವ್ರ ಓಟನೇ ಬೇರೆ. ಅವ್ರ ಓಟನ ನೀನು ಗೌರವಿಸ್ಬೇಕು. ಸಮಯದಲ್ಲಿ ಹೇಳ್ತೀನಿ, ಇಷ್ಟ ಕಷ್ಟ, ಏನ್ ಪ್ರಾಬ್ಲಮ್ ಇದೆ, ಓಕೆ, ಅವ್ರ ಶೂಸ್ ಅಲ್ಲಿ ನೀನು ಹೋಗಿರ್ಬೇಕು, ಅವಾಗ ನಿಂಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ. ಕೆಲಸ ನಾವು ತೀರ್ಪು ಮಾಡ್ತೀವಲ್ಲ, ಸೊ ಈ ತರ ನಾವು ಮಾಡಿದ್ವಿ. ಸೊ ಎಲ್ರೂ ಮ್ಯಾರಥಾನ್ ರೇಸ್ ಅಲ್ಲಿ ಇದ್ದೀವಿ, ಆದ್ರೆ ಪ್ರತಿಯೊಬ್ರು ಓಟನೇ ಬೇಕು. ಅದಕ್ಕೆ ನಾವು ಹೋಲಿಕೆ ಮಾಡ್ಕೊಂಡು, ಓಕೆ, ಕಾಂಪ್ಲಿಮೆಂಟ್ ಮಾಡು. ಅಂದ್ರೆ ಇಬ್ರು ಓಡ್ತಾ ಇರುವಾಗ ಕಮಾಂಡ್ ನೀನು ಓಡು, ಇನ್ನು ಸ್ವಲ್ಪ ಜನ ಓಡು, ನಾ ಇದೀನಿ ನಿನ್ ಜೊತೆ, ನಾ ನಿನ್ಗೋಸ್ಕರ ಪ್ರಯತ್ನ ಮಾಡು. ಅದೇ ಕ್ರೈಸ್ತ ಜೀವನ. ನನ್ನ ಯಾತ್ರೆ ಬೇರೆ, ನಿನ್ನ ಯಾತ್ರೆ ಬೇರೆ, ಮ್ಯಾರಥಾನ್ ರೇಸ್ ಬೇರೆ. ಅದಕ್ಕೆ ನಾವು ಬೈಬಲ್ ಹೇಳ್ತಾರೆ, ದೇವರು ಹೇಳ್ತಾರೆ, ಒಬ್ರಿಗೊಬ್ರು ಎಂಕರೇಜ್ ಮಾಡಿ. ಯಾಕೆ? ಕೆಲಸ ಸುಸ್ತಾಗ್ತದೆ, ಕೆಲಸದಲ್ಲಿ ಬಿಟ್ಕೊಳಕ್ ಬೇಕಂತ ಅನ್ಸುತ್ತೆ. ಅದಕ್ಕೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೇಕು, ಎಂಕರೇಜ್ ಮಾಡ್ಬೇಕು, ಬಿಟ್ಕೊಡ್ಬಾರ್ದು.
ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಯೋಚನೆ ಮಾಡಿ ನೋಡಿ, ಯಾರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ, ಇನ್ನೊಂದು ಯಾವ್ದು ಪಟ್ಟಿ ಎಲ್ಲ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಸ್ವಲ್ಪ ಇಮ್ಯಾಜಿನ್, ಊಹೆ ಮಾಡ್ಕೊಂಡ್ರಿ, ನಾನು ನೀವು ಎಲ್ಲರೂ ಸ್ಟೇಡಿಯಂ ಅಲ್ಲಿ ಟ್ರ್ಯಾಕ್ ಅಲ್ಲಿ ನಿಂತಿದ್ದೀವಿ, ಹೋಗ್ಬೇಕು, ಮ್ಯಾರಥಾನ್ ರೇಸ್ ಸ್ಟಾರ್ಟ್ ಆಗುತ್ತೆ, 1, 2, 3 ಅಂತಾರೆ. ಬಟ್ ಅಲ್ಲಿ ಪ್ರೇಕ್ಷಕರೆಲ್ಲ ತುಂಬಿದ್ದಾರೆ. ಯಾರೆಲ್ಲ ಪ್ರೇಕ್ಷಕರಲ್ಲಿ? ಮೋಶೆ, ಏನೆಲ್ಲ ಹೆಸರು ಹೇಳಿದೆ ನಿಮ್ಗೆ, ಅವರೆಲ್ಲರೂ. ಓಕೆ, ಆಬೆಲ್, ಆದಮ್, ಈನಾಕ್, ಯಾಕೋಬ್, ಈಸಾಕು. ಓಕೆ, ಇವರೆಲ್ಲರೂ ಕುಳಿತುಕೊಂಡು ಕ್ಲಾಪ್ ಹೊಡಿತಾವ್. ಹೇಗಿರುತ್ತೆ ನೀವು? ಅವರೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಕಮಾನ್ ಕಮಾನ್, ನಿಮ್ಗೆ ಸಾಧ್ಯ, ಓಡು, ಇನ್ನೂ ಜೋರಾಗಿ ಓಡು, ಕಮಾನ್ ಬಾಲರಾಜ್, ಓಡು, ಇನ್ನೂ ಓಡು, ನಿಮ್ಗೆ ಸಾಧ್ಯ. ಊಹೆ ಮಾಡ್ಕೊಂಡ್ರಿ ಅವರೆಲ್ಲ ಇದ್ದಾರೆ. ಇದು ವಿಶ್ವಾಸದಿಂದ, ಅದಕ್ಕೆ ಬೈಬಲ್ ಹೇಳ್ತಾ ಇದ್ದಾರೆ, ಇವರೆಲ್ಲರೂ ಸಾಕ್ಷಿಗಳು ನಮ್ಮ ಮಧ್ಯದಲ್ಲಿ. ಅದಕ್ಕೆ 11ನೇ ಅಧ್ಯಾಯದಲ್ಲಿ ಪಟ್ಟಿ ಕೊಡಿದ್ದಾರೆ, ಇವರೆಲ್ಲರೂ ನಿಮ್ಗೆ ಚೇರಿಂಗ್ ಮಾಡ್ತಾರೆ, ಕಮಾನ್ 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 ಅಂತ. ಓಕೆ, ಸೊ ಅವ್ರು ಮಾತ್ರ ಅಲ್ಲ, ಕ್ರಿಸ್ತ ಶಕ 3ನೇ ಶತಮಾನದಿಂದ ಯಾರೆಲ್ಲ ದೇವರಿಗೋಸ್ಕರ ಎಲ್ಲ ಮಾಡಿದ್ದಾರೆ ಅಂತ ಬೈಬಲ್ ಅಲ್ಲಿ ಇಲ್ಲ. ಅವರೆಲ್ಲರೂ ಇದ್ದಾರೆ. ಅವರೆಲ್ಲ ಯಾರು? ಬಹಳ ಜನ ಇದ್ದಾರೆ. ಅದು ವಿಲಿಯಂ ಟಿಂಡಲ್ ಆಗಿರ್ಬೋದು. ಇಂಗ್ಲಿಷ್ ಅಲ್ಲಿ ಬೈಬಲ್ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅವ್ರನ್ನ ಸುಟ್ಟು ಸಾಯಿಸ್ಬೋದು. ವಿಲಿಯಂ ಟಿಂಡಲ್, ಅಗಸ್ಟಿನ್, ಮಾರ್ಟಿನ್ ಲೂಥರ್, ಓಕೆ, ಚಾರ್ಲ್ಸ್ ಸ್ಪರ್ಜನ್, ವಿಲಿಯಂ ಕ್ಯಾರಿ. ವಿಲಿಯಂ ಕ್ಯಾರಿ ಏನ್ ಮಾಡಿದ್ರು ಅವರು ಬೋಟಲ್ಲಿ ಬರುವಾಗ ಸುಮಾರು ದಿನ ನಡೀತದೆ. ಅವಾಗಲೇ ಬಂಗಾಲಿ ದೇಶ, ಬೆಂಗಾಲ್ ಲ್ಯಾಂಗ್ವೇಜ್ ನ ಕಲ್ತು, ಬೇರೆ ಬೇರೆ ಭಾಷೆಗಳನ್ನ ಕಲ್ತ್ಬಿಟ್ಟು ಇಲ್ಲಿ ಬರುವಾಗ ಫುಲ್ ಟ್ರಾನ್ಸ್ಲೇಷನ್ ರೆಡಿ ಆಗಿತ್ತು, ಇಂಗ್ಲಿಷ್ ಇಂದ ಬೆಂಗಾಲಿ ಲ್ಯಾಂಗ್ವೇಜ್, ಬೇರೆ ಬೇರೆ ಲ್ಯಾಂಗ್ವೇಜ್, ಸುಮಾರು ಭಾಷೆಗಳಲ್ಲಿ ಭಾಷಾಂತರ ಹೊಂದಿದೆ ವಿಲಿಯಂ ಕ್ಯಾರಿ. ಆಗಿನ ಕಾಲದಲ್ಲಿ ಭಾರತದಲ್ಲಿ ಸತಿ ಆ ಒಂದು ಇದು ಅಭ್ಯಾಸ ಇತ್ತು. ಅಂದ್ರೆ ಏನು, ಗಂಡ ಸತ್ರೆ ಹೆಂಡತಿನು ಬೆಂಕಿಲ್ ಹೋಗಿ ಅವ್ರು ಸಾಯ್ಬೇಕು. ಇದಕ್ಕೆ ಸತಿ ಅಂತಾರೆ, ಸತಿ ಸಾಗಮ. ಸತಿ ಸಾಗಮ. ಇದನ್ನ ರದ್ದು ಮಾಡಿದ ಯಾರು? ಇವರೇ, ವಿಲಿಯಂ ಕ್ಯಾರಿ. ಇದೆಲ್ಲ ಮಾಡೋದು ತಪ್ಪು, ಮಾಡಬೇಡ್ರಿ, ಬಹಳ ಜನ ವಿರೋಧಿಸಿದ್ರು. ಸೊ ಇವರೆಲ್ಲರೂ ಕೂತಿದ್ದಾರೆ, ಅವರೆಲ್ಲರೂ ನಿಮ್ಗೆ ಶೇರ್ ಮಾಡ್ತಾರೆ. ಮಾನ್ ಬ್ರದರ್ ಪ್ರಕಾಶ್, ಡೋಂಟ್ ವರಿ, ಡು ಇಟ್. ಯೋಚನೆ ಮಾಡಬೇಡಿ, ಇವರೆಲ್ಲರೂ ಕುಂದಿದ್ದಾರೆ, ನಿಮಗೆ ಕಮಾಂಡ್ ಕಮಾಂಡ್ ಹೇಳ್ತಾರೆ, ನೀವು ಓಡ್ತಾ ಇದ್ದೀರಾ. ಓಕೆ, ಸೊ ಇದನ್ನ ನೀವು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೋಬೇಕು. ಇವರೆಲ್ಲರೂ ಕುಂದಿದ್ದಾರೆ, ನಾವು ಓಡ್ತಾ ಇದ್ದೀವಿ. ಅವಾಗ ನಮ್ಗೆ ಪ್ರೋತ್ಸಾಹ ಬರ್ತಾ ಇಲ್ವಾ? ಖಂಡಿತ. ಓಕೆ, ಸೊ ಯೋಚನೆ ಮಾಡಿ ನೋಡಿ. ಸೊ ರನ್ನಿಂಗ್ ರೈಸ್ ಓಡುವಾಗ ಹೆಂಗ್ ಓಡ್ತಾರೆ? ಸಿಸ್ಟರ್ಸ್ ಆಗಲಿ ಬ್ರದರ್ಸ್ ಆಗಲಿ, ಏನೋ ಸೂಟು ಬೂಟು ಟೈ ಎಲ್ಲ ಹಾಕೊಂಡು ಕ್ಯಾಪ್ ಎಲ್ಲ ಹಾಕೊಂಡು ಓಡ್ತಾರ? ಅಥವಾ ಸಿಸ್ಟರ್ಸ್ಗಳು ರೇಷ್ಮೆ ಸೀರೆ, ಒಡವೆಗಳು, ಏನೋ ವಾಲೆ, ಜುಮ್ಕಿ, ಮೂಗ್ಬಿಟ್ಟು ಎಲ್ಲ ಹಾಕೊಂಡು ಓಡ್ತಾರ? ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು. ನೀವು ನೋಡಿದೀರಾ ಒಲಿಂಪಿಕ್ಸ್ ಎಲ್ಲ ಹೆಂಗ್ ಓಡ್ತಾರೆ? ಸ್ವಲ್ಪ ಬಟ್ಟೆ ಇದೆ ಅಲ್ವಾ? ಯಾಕೆ ಆ ಥರ ಮಾಡ್ತಾರೆ? ಓಡುವಾಗ ಫ್ರೀ ಆಗಿ ಭಾರ ಕಡಿಮೆ ಆಗಲಿ, ಅದನ್ನ ಭಾರ ಹೊತ್ಕೊಂಡು ಹೋಗಿ ಅದು ಬೇಗ ಕಡಿಮೆ ಆಗುತ್ತೆ ಅಲ್ವಾ? ಸೊ ಓಡುವಾಗ ಭಾರ ಕಮ್ಮಿ ಇರ್ಬೇಕು, ಎಲ್ಲ ಹೊತ್ಕೊಂಡಿರ್ಬಾರ್ದು. ಸೊ ಅದಕ್ಕೇನೆ ಎಷ್ಟು ಫ್ರೀ ಇರಕ್ ಸಾಧ್ಯನೋ ಅಷ್ಟು ಫ್ರೀ ಇರ್ಬೇಕು ನೀವು ಕ್ರೈಸ್ತ ಜೀವನದಲ್ಲಿ. ಮ್ಯಾರಥಾನ್ ಓಡುವಾಗ ಎಷ್ಟು ಫ್ರೀ ಇರಕ್ ಸಾಧ್ಯನೋ. ಓಕೆ, ಏನ್ ಹೊತ್ಕೊಂಡಿದ್ದೀರಿ? ಏನೆಲ್ಲ ಲೋಡ್ಗಳು, ಭಾರಗಳಿದೆ. ಎಂತ ಸ್ನೇಹಿತರು ನಿಮ್ ಜೊತೆ ಇದ್ದಾರೆ? ಓಕೆ, ಬೀಡಿ ಕುಡಿಯೋರು, ಎಣ್ಣೆ ಹೊಡೆಯೋರು, ಈ ತರ ಇದ್ರೆ ಏನಾಗುತ್ತೆ? ಭಾರ ಆಗುತ್ತೆ. ಅವರು ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಬೇಕಿಲ್ಲದೆ ವಿಷಯಗಳು ಮಾತಾಡ್ತಾರೆ, ಇವ್ರು ಎಳಿತಾ ಇರ್ತಾರೆ ಭಾರ. ನೀವೇನ್ ಮಾಡ್ಬೇಕು? ಭಾರನ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಇಳಿಸ್ಬೇಕು ಭಾರ. ಓಕೆ, ಏನ್ ನಿಮ್ ಜೀವನದಲ್ಲಿ ಏನ್ ಭಾರ ಆಗಿದೆ?
ಹಣಕಾಸಿನ ವಿಷಯ, ಸಾಲ ಭಾರ ಏನೋ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ, ಎಷ್ಟು ಬೇಗ ಸಾಧ್ಯನೋ ಅದನ್ನ ನಾನು ತೀರಿಸ್ತೇನೆ. ನನಗೂ ಸಾಲ ಇದೆ. ಓಕೆ, ಸೊ ನಾನು ಪ್ಲಾನ್ ಮಾಡಬೇಕು, ಆದಷ್ಟು ಬೇಗ ತೀರಿಸ್ಬೇಕು. ಯಾಕಂದ್ರೆ ಭಾರ, ಮಿನಿಸ್ಟ್ರಿ ಮಾಡೋಕ್ಕೆ ಕಷ್ಟ ಆಗುತ್ತೆ, ಕ್ರೈಸ್ತ ಜೀವನ ಮಾಡೋಕ್ಕೆ ಎಷ್ಟು ಬೇಗ ಸಾಧ್ಯನ ಅಷ್ಟು ತೀರಿಸ್ಬೇಕು, ಏನೋ. ಸೊ ಕೆಲವು ಸಮಯದಲ್ಲಿ ನಿಮ್ ಕೆಲಸ ಬಹಳ ಮಾಡೋದು, ದೇವ್ರ ಕೆಲಸ ಕೊಟ್ಟಿದ್ದಾರೆ, ಬಟ್ ಬಹಳ ಮಾಡೋದು ದೇವ್ರಿಗೋಸ್ಕರ ಏನು ಮಾಡೋಕ್ಕಾಗಲ್ಲ, ಅದೇ ಭಾರ. ಆ ಥರ ಇದೆಯಾ? ಯೋಚನೆ ಮಾಡಿ ನೋಡಿ. ಮತ್ತು ಏನಾದ್ರೂ ಒಂದು ಪಾಪ ನಿಮ್ಮನ್ನ ಕಾಡ್ತಾ ಇದೆ, ಯಾವ ಒಂದು ಪಾಪ ನಿಮ್ಮನ್ನ ಅದು ಬಿಟ್ಕೊಟ್ಟು ಬಿಟ್ರೆ ನೀವು ದೇವ್ರ ಜೊತೆ ಬಹಳ ಚೆನ್ನಾಗಿ ಬೆಳಿತೀರಿ. ಯಾವುದೊಂದು ಪಾಪ ಯೋಚನೆ ಮಾಡಿ, ಅದು ಬಿಟ್ಕೊಳಕ್ಕೆ ನೀವು ಬಹಳ ಓಡಕ್ಕೆ ಅದು ನಿಮ್ಮನ್ನ ತಡಿತಾ ಇದೆಯಾ. ಅದಕ್ಕೆ ಬೈಬಲ್ ಹೇಳ್ತಲ್ಲ, ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ಸಹ ತೆಗೆದಿರ್ಬೇಕು. ಏನೆಲ್ಲ ಭಾರ ಇದೆ ನಮ್ಮ ಜೀವನ. ಓಕೆ, ಯಾವುದು ನಮ್ಮನ್ನ ರೂಲ್ ಮಾಡ್ತಾ ಇದೆ, ಯಾವುದಕ್ಕೆ ನಾವು ಗುಲಾಮರಾಗಿದ್ದೀವಿ. ಸೊ ನೀವು ಕೇನ್ ಗೊತ್ತಲ್ಲ, ಏಬಲ್ ಮತ್ತು ಕೇನ್. ಸೊ 4ನೇ ಅಧ್ಯಾಯ 7ನೇ ವಚನದಲ್ಲಿ ಬೈಬಲ್ ಹೇಳುತ್ತೆ, ಪಾಪ ಬಾಗಿಲನ್ನ ತಟ್ತಾ ಇದ್ದೀನಿ, ಆದ್ರೆ ನೀನ್ ಪಾಪಕ್ಕೆ ಗುಲಾಮನಾಗಬಾರ್ದು, ಬಟ್ ನೀನು ಮಾಸ್ಟರ್ ಆಗಿರ್ಬೇಕು. ನೀನ್ ರೂಲ್ ಮಾಡ್ಬೇಕು, ಪಾಪ ನಿನ್ನ ನಡೆಸಬಾರ್ದು. ಓಕೆ, ನಾವು ಗುಲಾಮರಾಗಿದ್ದೀವಿ. 1 ಕೊರಿಂಥದವರ 6:12 ಹೇಳುತ್ತೆ, ನಿನಗೆ ಎಲ್ಲ ಮಾಡಕ್ಕೆ ಸ್ವಾತಂತ್ರ್ಯ ಇದೆ. ಓಕೆ, ಬಟ್ ಅದು ನಿಮ್ಮನ್ನ ಹತೋಟಿಲಿ ಇದ್ದಾಗಿದೆ. 1 ಕೊರಿಂಥದವರ 6:12. ಕೀರ್ತನೆಗಳು 119, 133 ಹೇಳುತ್ತೆ, ದೇವರೇ ನನ್ನ ದಾರಿಯನ್ನು ನೀನು ಸರಿಯಾಗಿ ಕ್ರಮವಾಗಿ ಮಾಡಕ್ಕೆ ಸಹಾಯ ಮಾಡು, ಇನ್ನು ವಾಕ್ಯಗಳಂತೆ ಪಾಲಿಸಕ್ಕೆ ಸಹಾಯ ಮಾಡು. ಯಾಕಂದ್ರೆ ನಿನ್ನ ವಾಕ್ಯಗಳು ನನ್ನನ್ನು ನಡೆಸು ಅಂತ ಹೇಳಿ. ಓಕೆ, ಸೊ ಓಡುವಾಗ ಏನೆಲ್ಲ ಭಾರಗಳಿದೆ ಅದನ್ನೆಲ್ಲ ತೆಗೆಸಿ. ಸೊ ಇವತ್ತು ನಾನು ಸ್ಪೋರ್ಟ್ಸ್ ಶೂಸ್ ಹಾಕೊಂಡಿದ್ದೆ. ಓಕೆ, ಒಂದು ಸ್ವಲ್ಪ ಭಾರ ಆಗಿತ್ತು ಆ ಶೂಸ್. ಓಕೆ, ಇವಾಗ ಸ್ವಲ್ಪ ಲೈಟ್ ಆಗಿದೆ, ಅಂಡರ್ಸ್ಟ್ಯಾಂಡ್. ಸೊ ಸ್ವಲ್ಪ ಆಕ್ಟಿವ್ ಆಗಿ, ಆಮೇಲೆ ವಯಸ್ಸು ಆಗ್ತಾ ಏನಾಗುತ್ತೆ ಅಂದ್ರೆ ನಮ್ಮ ಇಡೀ ಭಾರ ಎಲ್ಲ ನಮ್ಮ ಕಾಲುಗಳ ಮೇಲೆ ಬರುತ್ತೆ. ಅದಕ್ಕೆ ಏನ್ ಶೂಸ್ ಅಥವಾ ಚಪ್ಪಲಿ ಹಾಕೊಂತೀರ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ, ಇಲ್ಲಾಂದ್ರೆ ಮುಟ್ಟಿ ನೋವು, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಬರುತ್ತೆ. ಸೊ ಅದಕ್ಕೆ ನೀವು ಒಳ್ಳೆ ಚೆನ್ನಾಗಿ ಇನ್ವೆಸ್ಟ್ ಮಾಡ್ಬೇಕು, ಶೂಸ್ಗೆ, ಚಪ್ಪಲ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ಇಡೀ ದೇಹನ ಕಾಲು ಹೊತ್ಕೊಂಡಿದ್ವಿ, ಆ ಕಾಲಿಗೆ ನಾವು ಬಹಳ ಪರಿಶ್ರಮ ಕೊಡ್ಬೇಕು. ಸೊ ಮೊದಲನೇದು ನಾವು ನೋಡಿದ್ವಿ, ಭಾರನ ಸೈಡ್ಗೆ ಇಡಬೇಕು. ಎರಡನೇದು ನಮ್ಮ ಗುರಿ ಇರಬೇಕು ಓಡುವಾಗ. ಸೊ ಯೋಚನೆ ಮಾಡಿ ನೋಡ್ರಿ, ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ನಾವು ಓಡ್ಬೇಕು. ಓಕೆ, ಓಡ್ತಾ ಇದ್ರಿ ಸಡನ್ ಆಗಿ ಮರ್ತು ಹೋಗ್ಬಿಡ್ರಿ ಎಲ್ಲಿ ಓಡ್ಬೇಕು, ಎಲ್ಲಿ ಬಿಟ್ಬೇಕಂತ. ಅವಾಗ ಏನಾಗುತ್ತೆ, ಸಡನ್ ಆಗಿ ನೀವು ಮಡಿಯೋಲ ಹೋಗ್ತಾ ಇದ್ದೀರಾ, ಅಲ್ಲಿ ಒಂದು ಸಂತೆ ನೋಡ್ತಾ ಇದ್ದೀರಾ, ಅಲ್ಲಿ ಮಾವಿನ ಹಣ್ಣು ಬಹಳ ಚೀಪ್ ಆಗಿ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿ ಹೋಗಿ ತಗೊಂತೀರಿ, ಬಾರ್ಗೇನ್ ಬೇರೆ ಮಾಡ್ತೀರಾ ನೀವು. ಅವ್ರು 100 ರೂಪಾಯಿ ಅಂದ್ರೆ 50 ರೂಪಾಯಿ ಕೊಡ್ತೀಯ, ಓಡೋದ್ ಬಿಟ್ಬಿಟ್ಟು. ಸಿ, ಗುರಿ ಏನಾಗಿರ್ಬೇಕು, ಅಲ್ಲಿ ಮುಟ್ಟೋದಿರ್ಬೇಕು. ಓಕೆ, ನಿಮ್ ಗುರಿ ಏನಾಗಿರ್ಬೇಕು ಅಂತ ಹೇಳುತ್ತೆ ಬೈಬಲ್ ಅಲ್ಲಿ. ಯೇಸು ಕ್ರಿಸ್ತುವಿನ ಮೇಲೆ ದೃಷ್ಟಿ ಇಡಬೇಕು.
ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಬೇಕು. ದೃಷ್ಟಿ ಯೇಸು ಕ್ರಿಸ್ತನ ಮೇಲೆ ಇರಬೇಕು. ಬಹಳ ಸಮಯದಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗುತ್ತಲ್ಲ ರೋಡಲ್ಲಿ, ಬೈಕ್ ಅಥವಾ ಕಾರು. ಸುಮಾರು ಆಕ್ಸಿಡೆಂಟ್ ಏನಕ್ಕೆ ಗೊತ್ತಾಗುತ್ತೆ? ಕಾರ್ ಓಡಿಸುವಾಗ ಸಡನ್ ಆಗಿ ಮೊಬೈಲ್ ನೋಡ್ತಾರೆ, ಮೆಸೇಜ್ ನೋಡ್ಬಿಟ್ಟು ಮೆಸೇಜ್ ಮಾಡೋದು ಬೇರೆ, ನೋಡೋದು ಬೇರೆ ಅಂತ ಇನ್ನೊಂದು ತಿರುಗಿ ರಿಪ್ಲೈ ಬೇರೆ ಮಾಡೋದು. ರಿಪ್ಲೈ ಮಾಡಿಸಲಿ ಆಗ ಆಕ್ಸಿಡೆಂಟ್ ಆಗುತ್ತೆ. ಕೆಲವರು ಗಾಡಿ ಓಡಿಸುವಾಗ ಅಥವಾ ಕಾರ್ ಓಡಿಸುವಾಗ ಊಟ ಕೂಡ ಮಾಡ್ತಾರೆ, ಕೆಲವರು ಮೇಕಪ್ ಮಾಡ್ತಾರೆ, ಕೆಲವರು ಶೇವಿಂಗ್ ಕೂಡ ಮಾಡೋದು ನೋಡಿದೀವಿ. ಆಕ್ಸಿಡೆಂಟ್ ಎಲ್ಲ ಎದಕ್ಕಾಗುತ್ತೆ? ಇದಕ್ಕೆ ಆಗುತ್ತೆ. ಕೆಲವರು ಧಾರಾವಾಹಿ ನೋಡ್ತಾರೆ, ಸೀರಿಯಲ್ಗಳು, ಸಿನಿಮಾಗಳು, ಮೂವಿಗಳು. ಕೆಲವರು ಸ್ಮೋಕ್ ಮಾಡ್ತಾರೆ. ಓಕೆ, ಕೆಲವರು ಕಳ್ಳಕಾಯಿ ತಿಂತಾರೆ. ಆಮೇಲೆ ಕಳ್ಳಕಾಯಿ ಬಿದ್ದಿದ್ರೆ ಅದನ್ನ ಎತ್ಕೊಂಬರೆ ವೇಸ್ಟ್ ಆಗ್ಬಾರ್ದು, ಅದನ್ನ ಎತ್ಕೊಂತಾರೆ. ಅದು ಬಿಟ್ಬಿಟ್ಟು ಮುಂದೆ ನೋಡೋದು ಬಿಟ್ಬಿಟ್ಟು ಎತ್ಕೊಳ್ತಾರೆ. ಕಳ್ಳೆ ಬೀಜ. ಓಕೆ, ಸೊ ಓಡುವಾಗ ನಿನ್ ಗುರಿ ಎಲ್ಲಿ? ಯೇಸು ಕ್ರಿಸ್ತನ ಮೇಲೆ ಇದೆ. ಎಲ್ಲಿದೆ ಗುರಿ? ಯೇಸು ಕ್ರಿಸ್ತ ಸಮುದ್ರದಲ್ಲಿ ನಡೆಯುವಾಗ ನೀನು ನಿಜವಾದ ದೇವರಾದ್ರೆ ನಾನು ಕರಿ, ನಾನು ಸಮುದ್ರ ಮೇಲೆ ನಡೀತೀನಿ ಬಾ ಅಂದ್ರೆ ಯೇಸು ಕ್ರಿಸ್ತ. ಆಮೇಲೆ ಯೇಸು ಕ್ರಿಸ್ತ ನೋಡ್ತಾನೆ, ನಡೆದ. ಎಲ್ಲಿವರೆಗೂ ಅವನ ಗಮನ ದೃಷ್ಟಿ ಯೇಸು ಕ್ರಿಸ್ತನ ಮೇಲೆ ಇತ್ತು, ಅವನ ಸಮುದ್ರಗಳ ಮೇಲೆ ನಡೆದ. ಯಾವಾಗ ಬಿರುಗಾಳಿ ಮೇಲೆ ಅವನ ಗಮನ ಹೋಯ್ತು, ಮುಳುಗಕ್ಕೆ ಸ್ಟಾರ್ಟ್ ಆಯ್ತು. ನಾವು ಮುಳುಗ್ತೀವಿ. ಯಾಕೆ? ನಮ್ ಗಮನ ಬೇರೆ ಎಲ್ಲ ಯೇಸು ಕ್ರಿಸ್ತನ ಮೇಲೆ ಇಲ್ಲ. ಇಲ್ಲಿದೆ ನಮ್ ಗಮನ. ಸೊ ಬೈಬಲ್ ಏನ್ ಹೇಳುತ್ತೆ ಗೊತ್ತಾ? ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ. ಈ ರಕ್ಷಣೆ ಅನ್ನೋ ಒಂದು ಪುಸ್ತಕ ಯಾರು ಬರೆದಿರೋದು? ಯೇಸು ಕ್ರಿಸ್ತ. ಅವರು ನಮ್ಮ ಲೇಖಕ. ಸೊ ಅವ್ರ ಮೇಲೆ ನಂಬಿಕೆ ಇತ್ತು, ಅವ್ರ ಮೇಲೆ ದೃಷ್ಟಿ ಇತ್ತು. ನಾವು ಈ ಓಟವನ್ನು ಓಡ್ಬೇಕು. ನಮ್ಮ ದೃಷ್ಟಿ ಯೇಸು ಕ್ರಿಸ್ತನ ಮೇಲೆ ಇದೆ, ಅದು ನಮ್ಮ ದೃಷ್ಟಿ ಬೇರೆ ಎಲ್ಲೋ ಇದೆ. ಸೊ ಓಡುವಾಗ ನಾವು ವಿಶ್ವಾಸದಿಂದ ಓಡ್ಬೇಕು. ಸೊ ಯಾಕೋಬ 1:12 ಹೇಳುತ್ತೆ, ವಿಶ್ವಾಸದಿಂದ ಕಷ್ಟ ಬರುವಾಗ ವಿಶ್ವಾಸದಿಂದ ಎಲ್ಲವನ್ನು ಸಹಿಸಿಕೊಂಡು ಓಡಿದ್ರೆ ಜೀವಮಾಲೆ ಮತ್ತು ಕಿರೀಟ ನಿನಗೆ ಸಿಗುತ್ತೆ. ವಚನ ಹೇಳುತ್ತೆ. 1 ಕೊರಿಂಥದವರು 9:24 ಹೇಳುತ್ತೆ, ಎಲ್ಲರೂ ಓಡ್ತಾರೆ ಓಟದಲ್ಲಿ, ಆದ್ರೆ ಗೆಲ್ಲೋರು ಒಬ್ರೆ. ಸೊ ನೀವು ಗೆಲ್ಬೇಕಂದ್ರೆ ಆ ತರ ಓಡ್ಬೇಕು, ಗೆಲ್ಲೋ ತರ ಓಡ್ಬೇಕು. ಸುಮ್ನೆ ಎಲ್ಲವನ್ನೂ ಓಡ್ತಾನೆ ಅಂತ ನೀವು ಓಡಿದ್ರೆ ಗೆಲ್ಲಲ್ಲ. ಗೆಲ್ಲೋ ತರ ಓಡ್ಬೇಕಂದ್ರೆ ಇಷ್ಟೊಂದು ಪರಿಶ್ರಮ ಪಡ್ಬೇಕು. ಸೊ ಯೋಚನೆ ಮಾಡಿ ನೋಡ್ರಿ. ಸೊ ಮೂರನೇದು, ವಿಶ್ವಾಸದಿಂದ ನಾವು ಓಡ್ಬೇಕು. ಯೇಸು ಕ್ರಿಸ್ತ ಚಾಂಪಿಯನ್ ರನ್ನರ್. ದೇವರು ಏನು ಅವರಿಗೆ ಕೊಟ್ಟಿದ್ರು ಓಡಕ್ಕೆ, ಅದನ್ನ ಓಡಿ ಮುಗಿಸಿದ್ದಾರೆ ಯೇಸು ಕ್ರಿಸ್ತ. ಅದಕ್ಕೆ ಬೈಬಲ್ ಹೇಳುತ್ತೆ, ನೀನು ಅವ್ರ ಮೇಲೆ ದೃಷ್ಟಿ ಇಡು, ಯೇಸು ಕ್ರಿಸ್ತ ನಿನಗೂ ಓಡಿ ಮುಗಿಸಕ್ಕೆ ಸಹಾಯ ಮಾಡು. ನಿನ್ ದೃಷ್ಟಿ ಯೇಸು ಕ್ರಿಸ್ತ ಮೇಲೆ ಇಲ್ಲ ಅನ್ಕೋ, ಏನಾಗಿತ್ತು? ಬೇಸರಗೊಂಡು ಸೋತತ್ತೆ. ನಿನ್ ದೃಷ್ಟಿ ಯೇಸು ಕ್ರಿಸ್ತನ ಮೇಲೆ. ಯೇಸು ಕ್ರಿಸ್ತನಿಗೆ ಸುಲಭವಾಗಿರಲಿಲ್ಲ ಓಟ. ಓಕೆ, ಯೇಸು ಕ್ರಿಸ್ತು ಶಿಲುಬೆಯ ಮರಣವನ್ನು ಹೊತ್ತು. ಶಿಲುಬೆ ಮರಣ ಯಾರಿಗೆ ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ? ಅಧಿಕಾರಿಗಳು ಸುಮ್ಮನೆ ತಪ್ಪು ಮಾಡ್ತಾರಲ್ಲ, ಶ್ರೇಷ್ಠವಾದ ಪಾಪಿಗೆ. ಯೇಸು ಕ್ರಿಸ್ತ ಒಂದು ಪಾಪವನ್ನು ಮಾಡಿಲ್ಲ, ಆದ್ರೆ ಇವನಿಗೆ ಶ್ರೇಷ್ಠವಾದ ಪಾಪಿ ಶಿಕ್ಷೆ ಅನುಭವಿಸಿದ, ಅವಮಾನ ಅನುಭವಿಸಿದ. ಅವ್ರನ್ನ ಬೀದಿಯಲ್ಲಿ ಎಳ್ಕೊಂಡು ಹೋದ್ರು.
ಜನ ಅವ್ರಿಗೆ ಕೇಕೆ ಹಾಕಿ ನಕ್ಕಿದ್ರು, ಕೇಳಿ ಮಾಡಿದ್ರು, ಕೂಗಿದ್ರು, ಕ್ಯಾಕರಿಸಿ. ಇದೆಲ್ಲ ಕಷ್ಟ ಇಲ್ಲ, ಸುಲಭನಾ? ಇದೆಲ್ಲ ಸಹಿಸ್ಕೊಂಡು ಓಡಿದ್ದಾರೆ ಯೇಸು ಕ್ರಿಸ್ತ. ಸೊ ಅದಕ್ಕೆ ಬೈಬಲ್ ಹೇಳುತ್ತೆ, ಹೇ ಈಗಾಗಲೇ ಓಡಿದ್ದಾರೆ ಯೇಸು ಕ್ರಿಸ್ತ, ನೀನು ಅವ್ರನ್ನ ನೋಡಿ ಜ್ಞಾಪಿಸ್ಕೋ, ನಿನಗೆ ಧೈರ್ಯ ಬರುತ್ತೆ, ವಿಶ್ವಾಸ ಬರುತ್ತೆ, ನೀನು ಓಡಿ ಮುಗಿಸಕ್ಕೆ. ಇಲ್ಲಾಂದ್ರೆ ಓಕೆ, ಯೇಸು ಕ್ರಿಸ್ತನ ಹಿಂಬಾಲಿಸಿದ್ರೆ ನೀವು ಕೂಡ ಅನೇಕ ಅವಮಾನಗಳಿಗೆ, ಹಿಂಸೆಗಳಿಗೆ, ಕಷ್ಟಗಳ ಅನುಭವಿಸ್ಬೇಕು. ಈಸಿ ಆಗಿರೋದು. ಜನ ನಿಮ್ಮನ್ನ ಹಾಗೆ ಮಾಡ್ತಾರೆ, ವಿರೋಧಿಸ್ತಾರೆ, ಕೀಳಾಗಿ ನೋಡ್ತಾರೆ. ಯೇಸು ಕ್ರಿಸ್ತನ ಹಿಂಬಾಲಿಸಿ. ಸೊ ಯೋಚನೆ ಮಾಡಿ ನೋಡಿ. ಕೊನೆಯದಾಗಿ ನಾನು ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ಓಕೆ, ನೀವು ಯೇಸು ಕ್ರಿಸ್ತನಿಗೆ ಫ್ಯಾನಾ? ಯಾರೆಲ್ಲ ಫ್ಯಾನ್ ಆಗಿದ್ದಾರೆ ಕೈ? ಓಕೆ, ಕೈ ಕೆಳಗಡಿಸಿ. ಯೇಸು ಕ್ರಿಸ್ತನಿಗೆ ಫ್ಯಾನ್ಸ್ ಬೇಡ, ಫಾಲೋವರ್ಸ್. ನಾನು ನಿಮ್ಗೆ ವ್ಯತ್ಯಾಸ ಹೇಳ್ಕೊಡ್ತೀನಿ. ಫ್ಯಾನ್ಸ್ ಅಂದ್ರೆ ಏನು, ಫ್ಯಾನ್ ಅಂದ್ರೆ ಏನು, ಫಾಲೋವರ್ ಅಂದ್ರೆ ಏನು, ವ್ಯತ್ಯಾಸ ಹೇಳ್ತೀನಿ. ಫ್ಯಾನ್ಸ್ ಅಂದ್ರೆ ಕಂಫರ್ಟಬಲ್ ಆಗಿರೋದು, ಫಾಲೋವರ್ಸ್ ಅಂದ್ರೆ ಕಮಿಟೆಡ್ ಆಗಿರೋದು. ಏನೇ ಬಂದ್ರು ನಾನು ನಿಲ್ತೀನಿ ಯೇಸು ಕ್ರಿಸ್ತನಿಗೋಸ್ಕರ. ಇದು ಫಾಲೋವರ್ಸ್ ಮಾಡೋದು. ಫ್ಯಾನ್ಸ್ ಅಂದ್ರೆ ಎಲ್ಲ ಆರಾಮಾಗಿರ್ಲಿ ನಾವು ಮಾಡೋದು. ಓಕೆ, ಫ್ಯಾನ್ಸ್ ಅಂದ್ರೆ ಯಾವಾಗಲೂ ತಗೊಳ್ತಾನೆ, ಭಾಗವಹಿಸಲ್ಲ. ಚೆನ್ನಾಗಿ ಚೆನ್ನಾಗಿ ಮೂವಿ ಬಂತು, ಚೆನ್ನಾಗಿದೆ ಶಿವರಾಜ್ ಕುಮಾರ್ ಚೆನ್ನಾಗಿದೆ, ಬಟ್ ಕಷ್ಟದಲ್ಲಿ ಭಾಗವಹಿಸಲ್ಲ. ಫಾಲೋವರ್ ಅಂದ್ರೆ ಕಷ್ಟದಲ್ಲಿ ಭಾಗವಹಿಸ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಫ್ಯಾನ್ ಅಂದ್ರೆ ಸ್ಟೇಡಿಯಂ ಅಲ್ಲಿ ಅಲ್ಲೆಲ್ಲ ಕುತ್ಕೊಂಡು ಚಪ್ಪಾಳೆ ಹೊಡಿತಾ ಇರ್ತಾರೆ, ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ. ಫಾಲೋವರ್ ಅಂದ್ರೆ ಅವ್ರಿಗೆ ಮೈದಾನದಲ್ಲಿ ಹೇಳ್ತಾರೆ, ನಾನು ಆಟ ಆಡ್ತೀನಿ. ಫಾಲೋವರ್ಸ್. ಫ್ಯಾನ್ ಅಂದ್ರೆ ಬರೀ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಫಾಲೋವರ್ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಫ್ಯಾನ್ ಅಂದ್ರೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ, ಫಾಲೋವರ್ ಅಂದ್ರೆ ಫುಲ್ ಟೈಮ್ ಕೆಲಸ. ಓಕೆ, ಫ್ಯಾನ್ ಅಂದ್ರೆ ಜನ ಹೆಂಗೆ ಹೋಗ್ತಾರೆ ಹಂಗೆ ಹೋಗ್ತಾರೆ, ಜನ ಫಾಲೋ ಮಾಡ್ತಾರೆ ಫ್ಯಾನ್. ಬಟ್ ಫಾಲೋವರ್ ಅಂದ್ರೆ ಯೇಸು ಕ್ರಿಸ್ತನ ಫಾಲೋವರ್. ಓಕೆ, ಫ್ಯಾನ್ ಅಂದ್ರೆ ಪ್ರಪಂಚ ಏನ್ ಹೇಳ್ತಾರೆ ಅದನ್ನ ಕೇಳ್ತಾರೆ. ಓಕೆ, ಕೇಳಿಸ್ಕೊಂಡ್ರೆ ಮಾತ್ರ ಫ್ಯಾನ್ ಅಂದ್ರೆ. ಫಾಲೋವರ್ ಅಂದ್ರೆ ಕೇಳಿಸ್ಕೊಂಡು ಮಾಡ್ತಾರೆ. ಓಕೆ, ಫ್ಯಾನ್ಸ್ ಅಂದ್ರೆ ಅವರ ಅನಿಸಿಕೆ ಪ್ರಕಾರ ನಡ್ಕೋತಾರೆ. ಬಟ್ ಫಾಲೋವರ್ ಅಂದ್ರೆ ಅವರ ವಿಶ್ವಾಸದ ಪ್ರಕಾರ ನಡ್ಕೋತಾರೆ. ಓಕೆ, ಫ್ಯಾನ್ಸ್ಗೆ ಬರೀ ಬ್ಲೆಸ್ಸಿಂಗ್ಸ್ ಬೇಕು, ಬರ್ಡನ್ ಬೇಡ, ಕಷ್ಟ ಬೇಡ, ಬರೀ ಸುಖ ಬೇಕು. ಬಟ್ ಫಾಲೋವರ್ಸ್ಗೆ ಕಷ್ಟವನ್ನು ಹಂಚ್ಕೋದು. ಫ್ಯಾನ್ಗಳಿಗೆ ಕಿರೀಟ ಬೇಕು, ಕೀರ್ತಿ ಬೇಕು. ಫಾಲೋವರ್ಸ್ ಅಂದ್ರೆ ಶಿಲ್ಬೆ ನೋಡ್ತಾರೆ. ಸೊ ಯೋಚನೆ ಮಾಡಿ ನೋಡಿ, ನೀವು ಫ್ಯಾನ್ಸ್ ಅಥವಾ ಫಾಲೋವರ್ಸ್ ಯೇಸು ಕ್ರಿಸ್ತ? ಬಟ್ ಯೇಸು ಕ್ರಿಸ್ತನಿಗೆ ಫ್ಯಾನ್ಸ್ ಬೇಕಾಗಿಲ್ಲ, ಫಾಲೋವರ್ಸೇ ಬೇಕು. ಸೊ ನಾನು ನಂಬ್ತೀನಿ ನೀವೆಲ್ಲರೂ ಫಾಲೋವರ್ ಆಗಿದೆ. ಧನ್ಯವಾದ. ಬೆಳಗ್ಗೆ ನಮಸ್ಕಾರಗಳು ಸಹೋದರ ಮತ್ತು ಸಹೋದರಿಯರೇ. ಈ ಸಮಯ ಬಂದ್ಬಿಟ್ಟು ಅತಿ ಮುಖ್ಯವಾದ ಸಮಯ. ಈ ಸಮಯದಲ್ಲಿ ನಮ್ಮ ಹೃದಯನ ನಾವು ಕೇಂದ್ರೀಕರಿಸ್ಕೊಂಡು ನಮ್ಮ ಆಲೋಚನೆಗಳನ್ನ ನಾವು ಯೋಚನೆ ಮಾಡೋಣ. ನಿಮಗೆ ಗೊತ್ತಿರೋ ಹಾಗೆ 2000 ವರ್ಷದ ಹಿಂದುಗಡೆ ಯೇಸು ಕ್ರಿಸ್ತರು ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟರು. ನಾನು ಒಂದು ಯೋಚನೆ ಮಾಡ್ತಿದ್ದೆ, ನನ್ನ ಮಗಳಿಗೆ 2 ವರ್ಷ ಮಗಳು, ಅವಳಿಗೆ ಕಾಲಿಗೆ ನೋವಾಯಿತು. ತುಂಬ ಯೋಚನೆ ಮಾಡಿದೆ, ನಾನು ಏನು ಎಷ್ಟು ಗಾಯ ಆಯಿತು, ನೋವಾಯಿತು ಅಂತ ಫೀಲ್ ಮಾಡಿಕೊಂಡೆ. ಆದರೆ ಯೇಸು ಕ್ರಿಸ್ತರು ಅವ್ರದ್ದೊಂದೇ, ಅವ್ರನ್ನ ಹೇಗೆ ಫೀಲ್ ಮಾಡ್ಕೊಂಡ್ರು? 39 ಚಾಟಿ ಇಟ್ಟು ಒರೆಸ್ಕೊಂಡ್ರು. ಅದು ಹೇಗೆ ಥರ ಅಂದರೆ ಮೈಯಲ್ಲಿ ಚರ್ಮ ಕೀಳು ಥರ ಚಾಟಿ ಇಟ್ಟು ಶಿಲ್ಬೆ ಮೇಲೆ ಸತ್ತೋದು. ನಾವು ಮನುಷ್ಯರಾಗಿ ಸ್ವಲ್ಪ ಗುಣವಾಗುವಂಥ ನೋವನ್ನ ನಾವು ಅಷ್ಟು ಫೀಲ್ ಮಾಡಿಕೊಂಡ್ರೆ ಕಣ್ಣು ಮುಂದೆ
ತಮ್ಮ ಮಗನನ್ನು ಸಾಕಿ ಪ್ರತಿದಿನ ನೋಡಿರುವಂಥ ದೇವರು ಹೇಗೆಲ್ಲ ಫೀಲ್ ಮಾಡ್ತಿದ್ರು. ಅಷ್ಟೇ ಅಲ್ಲ, ಆ ಜನರು ಅವರ ಪರಿಹಾಸ್ಯ ಮಾಡ್ತಾರೆ. ನಾವು ವಚನ ನೋಡೋಣ. ಮತ್ತಾಯ 27-28 ನಾವು ನೋಡೋಣ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 28. ಓಕೆ. ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲೆಯನ್ನು ಒದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಸಹೋದರ ಸಹೋದರಿ, ನಮ್ಮ ಜಗದ ರಕ್ಷಕರಾಗಿರುವಂಥವರು ಇವತ್ತು ಅವ್ರ ಹೆಸರಲ್ಲಿ ನಾವು ಇಲ್ಲಿ ಕೂತಿದ್ದೇವೆ. ಎಷ್ಟು ಪರಿಹಾಸ್ಯ ಮಾಡಿದರು. ಮುಳ್ಳು ಕಿರೀಟವನ್ನು ಅವ್ರ ತಲೆ ಮೇಲೆ ಇಟ್ಟು ಮುಂದೆ ನೋಡುವಾಗ ಅದರಲ್ಲೇ ಹೊಡಿತಾರೆ ನತ್ಯದಿಂದ. ಇಷ್ಟೆಲ್ಲ ನೋವು. ಇವತ್ತು ನಾವು ಇದನ್ನು ನಾವು ಹೇಗೆ ತಗೊಳ್ಬೇಕು ನಮ್ಮ ಜೀವನದಲ್ಲಿ ನಾವು ನೋಡ್ಕೊಳ್ಳುವಾಗ ಯೇಸು ಕ್ರಿಸ್ತರಲ್ಲಿ ಇಷ್ಟು ಸಮಾಧಾನ ನಮ್ಮಲ್ಲಿ ಇದೆಯಾ? ಇವತ್ತು ಯಾರಾದರೂ ನಮ್ಮನ್ನ ಹೊಡೆದ್ರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ? ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ದೇವ್ರ ಮೇಲೆ ಇಟ್ಟಿರುವಂಥ ನಂಬಿಕೆ, ದೇವ್ರ ಮೇಲೆ ಇಟ್ಟಿರುವಂಥ ಭರವಸೆನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಸಹೋದರ ಸಹೋದರಿ. ಇವತ್ತು ನಮಗೆ ಸಿಚುವೇಶನ್ ಬರುವಾಗ ನಮ್ಮ ನಂಬಿಕೆ ಹೇಗಿದೆ? ದೇವ್ರ ಮೇಲೆ ಇಟ್ಟಿರುವಂಥ ನಮ್ಮ ಭರವಸೆ ಹೇಗಿದೆ? ಅವರು ಕೃಪೆ ಕೊಟ್ಟಿರುವಂಥ ಆ ಕೃಪೆ ನಮ್ಮಲ್ಲಿ ಹೇಗಿದೆ? ಇವತ್ತು ನಾವು ರಕ್ಷಣೆಯಲ್ಲಿ ಇದ್ದೇವೆ, ಆದರೆ ನಮ್ಮ ಯೋಚನೆಗಳು ಹೇಗಿದೆ? ನಮ್ಮ ಆಲೋಚನೆಗಳು ಹೇಗಿದೆ ಸಹೋದರ ಸಹೋದರರನ್ನು ಪರೀಕ್ಷೆ ಮಾಡ್ತೀವಿ. ದೇವರು ಇವತ್ತು ನಮಗೆ ಕೊಟ್ಟಿರುವಂಥ ಸಮಯನ ನಾವು ಅದನ್ನು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ? ದೇವರ ನಂಬಿಕೆಯಲ್ಲಿ, ಅವರ ರಕ್ಷಣೆಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವ, ಅಥವಾ ನಮ್ಮ ಯೋಚನೆ, ನಮ್ಮ ಆಲೋಚನೆಗೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀವಿ? ನಾವು ನಾವು ಕಮ್ಯುನಿಯನ್ ತಗೊಳ್ಳುವಾಗ ಒಂದು ನಿರ್ಧಾರ ಮಾಡೋಣ. ಹೇಗೆ ಯೇಸು ಕ್ರಿಸ್ತರು ಲೋಕದ ಮೇಲೆ ಪ್ರೀತಿಯಿಂದ, ತಾಳ್ಮೆಯಿಂದ, ಅವರ ಪ್ರೀತಿ, ದಮೆ, ಕ್ಷಮೆಯನ್ನು ತೋರ್ಪಟ್ಟು ಹೋದ್ರು, ಆ ರೀತಿ ನಾವು ಜೀವನ ಮಾಡೋಣ ಈ ಲೋಕದಲ್ಲಿ. ನಾವು ದ್ರಾಕ್ಷರಸಕ್ಕಾಗಿ ಮತ್ತು ರೊಟ್ಟಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ತಗೊಳ್ಳುವಾಗ ಯೇಸು ಕ್ರಿಸ್ತರ ಮರಣನ ನೆನೆಸ್ಕೊಂಡು ನಾವು ಅದನ್ನು ಸ್ವೀಕಾರ ಮಾಡೋಣ, ಪ್ರಾರ್ಥನೆ ಮಾಡೋಣ. ಅದ್ಭುತವಾಗಿರುವಂಥ ತಂದೆ, ಸರ್ವಶಕ್ತರೇ, ಅಪ್ಪ ನೀವು ಎಷ್ಟೊಂದು ಮಹೋನ್ನತರಾಗಿದ್ದೀರಿಪ್ಪ. ಅಪ್ಪ ನಿಜವಾಗ್ಲೂ ಸ್ವಲ್ಪ ನಮಗೆ ಗಾಯವಾದರೆ, ನಾವು ಯಾರಿಗಾದ್ರೂ ನಾವು ಹಚ್ಕೊಂಡವ್ರಿಗೆ ಗಾಯ ಆದರೆ ನಾವು ಅದನ್ನು ಹೇಗೆ ಎಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ಅಪ್ಪ, ನಿಮ್ಮ ಮಗನಿಗೆ ಮೈ ತುಂಬ ಗಾಯ ದೇವ್ರೆ, ಶಿಲುಬೆಗೆ ಏರಿಸಿದ್ರು ದೇವ್ರೆ. ಅಪ್ಪ, ನೀವು ಎಷ್ಟೊಂದು ನೀವು ಮಾಡ್ಕೊಂಡಿದ್ರಿ ದೇವ್ರೆ. ಅಪ್ಪ, ನೀವು ತೋರುವಂಥ ಪ್ರೀತಿಗೆ ಬಹಳ ಕೃತಜ್ಞ ದೇವ್ರೆ. ಪಾಪಿಗೋಸ್ಕರ ನೀವು ಇವತ್ತು ನಮ್ಮನ್ನು ದೇವ್ರೆ, ನೀವು ಇದ್ದಿದ್ದರಿಂದ ದೇವ್ರೆ ನಾವು ಪಾಪಿಗಳು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ದೇವ್ರೆ. ನನ್ನ ಪಾಪಗಳನ್ನು ಕ್ಷಮಿಸಿ, ನನ್ನ ಸಹೋದರ ಸಹೋದರಿಯರ ಪಾಪಗಳನ್ನು ಕ್ಷಮಿಸಿ ಅಪ್ಪ ತಂದೆ. ಬರುವಂಥ ದಿನಗಳಲ್ಲಿ ನಿಮ್ಮ ಮಹಿಮೆಗಾಗಿರ್ಲಿಕ್ಕೆ ಸಹಾಯ ಮಾಡಿ. ನಿಮ್ಮ ದ್ರಾಕ್ಷರಸನ್ನು ತಗೊಳ್ಳುವಾಗ, ನಿಮ್ಮ ದೇವನ ಸೂಸುವ ರೊಟ್ಟೆಯನ್ನು ತಗೊಳ್ಳುವಾಗ ಅಪ್ಪ, ನಮ್ಮ ಪಾಪಗಳನ್ನು ಕ್ಷಮಿಸಿ ಬರುವಂಥ ದಿನಗಳಲ್ಲಿ ಪರಿವರ್ತನೆಯಾಗಿ ಜೀವನ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಬೇಡಿ ಈ ಸಮಯಗಳನ್ನು ಕಲ್ಪಿಸಿಪ್ಪ ಇಚ್ಕ ಪ್ರಾರ್ಥನೆ ಸುಂದರ ತಂದೆ. ಆಮೆನ್. ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ, ನೀಡಲವಗೆ ಅನುದಿನ ನಿತ್ಯ ಜೀವನ. ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ, ನೀಡಲ
ಕತ್ತಲು ತುಂಬಿಹ ಮಾನವನು ಪಾಪಿ ಮನುಜ ತನುವನು ಕತ್ತಲು ತುಂಬಿಹ ಮಾನವನು ಸೆಳೆದೆ ಆಶ ಪಾಶದಿಂ ಕಳೆದೆ ಪಾಪ ದೋಷವಂ ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ. ಶಾಂತಿರಹಿತ ಜಗವನು ಸ್ವಾರ್ಥ ಭರಿತ ನರನನು ಶಾಂತಿರಹಿತ ಜಗವನು ಸ್ವಾರ್ಥ ಭರಿತ ನರನನು ಗೆದ್ದೆ ನೀನು ಪಾವನ ನೀನೆ ಸ್ವರ್ಗ ಜೀವನ ಸ್ವರ್ಗ ಜೀವನ ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ. ಸತ್ಯ ಸುಗುಣ ಸಂಪನ್ನನೆ ನಿತ್ಯ ನಿರ್ಮಲ ಧೀಮಂತ